ಸರ್, ಆ ಸಂದರ್ಭ ಮನೆಯಲ್ಲಿ ಪತ್ನಿ ನಿಮ್ಮನ್ನು ನಿಭಾಯಿಸಿದ್ದು ಹೇಗೆ? ಯಾಕಂದರೆ ಅವರೇ ಶಕ್ತಿಯಾಗಿ ನಿಂತಿರ್ತಾರೆ ಹಿಂದೆ ಮುಂದೆ ಪ್ರತಿಯೊಂದು ಹಂತದಲ್ಲೂ ಕೂಡ. ಸೊ ಹಿಂಗೆ ಡೌನ್ ಆದಾಗ ಮನೆಯಲ್ಲಿ ನಿಮ್ಮ ಪತ್ನಿ ನಿಮ್ಮನ್ನು ಎತ್ತಿದ್ದು ಹೇಗೆ? ಹೇಗೆ ಧೈರ್ಯ ಹೇಳಿದ್ರು? ಅವ್ರ ಬಗ್ಗೆ ಮಾತಾಡೋದಾದರೆ ಸರ್. ನಾನು ಏನೇ ಹೇಳಿದ್ರು ತುಂಬ ಸಣ್ಣ ಮಾತಾಗುತ್ತೆ ನನ್ನ ಮಡದಿ ಬಗ್ಗೆ ಮಾತಾಡಿದ್ರು. ನನ್ನ ಯಶಸ್ವಿನ ಸಿಂಹಪಾಲು ಅವರಿಗೆ ಥರ ಪ್ರತಿಯೊಂದು ಇದರಲ್ಲೂ ಹೇಳ್ತೀನಿ. ಯಾಕಂದರೆ ನನ್ನಂಥ ಒಬ್ಬ ಜಗಮುಂಡನಿಗೆ, ನನ್ನಂಥ ಒಬ್ಬ ವೀಕ್ನೆಸ್ ಇರುವಂಥ ವ್ಯಕ್ತಿಗೆ, ಅಥವಾ ನನ್ನಂಥ ಒಬ್ಬ ಮುಂಗೋಪಿಗೆ ಎಷ್ಟು ಶಾಂತಿ ಸ್ವಭಾವದ, ಎಲ್ಲರನ್ನ ಪ್ರೀತಿಸುವ, ಎಲ್ಲವನ್ನೂ ಸಹಿಸ್ಕೊಳ್ಳುವಂಥ ಶಕ್ತಿ ಇರುವಂಥ ಮಡದಿ ಸಿಕ್ಕಿದ್ದಾರೆ. ಅದರಲ್ಲಿ ನಾನು ಆ ವಿಚಾರದಲ್ಲಿ ತುಂಬ ಗೆದ್ದಿದ್ದೀನಿ. ನಾವು ಹೊರಗಡೆ ಎಷ್ಟೇ ಗುದ್ದಾಡ್ಬೋದು, ಎಷ್ಟೇ ಹೋರಾಡ್ಬೋದು, ಮನೆಗೆ ಬಂದ ತಕ್ಷಣ ಒಂದು ನಗುಮುಖದ ಸ್ವೀಕಾರ ನಮಗೆ ಸಿಕ್ಕಿದಾಗ ನಾವೆಲ್ಲವನ್ನೂ ಕೂಡ ಮರಿತೀವಿ. ಅಲ್ಲೂ ಗುದ್ದಾಟ, ಮನೆಯಲ್ಲೂ ಗುದ್ದಾಟ ಅಂತ ಹೇಳಿದ್ರೆ ಕಷ್ಟ. ನಾನು ಎಷ್ಟು ನೋವಲ್ಲಿ ಹೋಗ್ತೀನಿ ಅಷ್ಟು ಖುಷಿಯನ್ನು ಕೊಟ್ಟಿದ್ದಾರೆ ನನ್ನ ಮನೆಯವರು, ನನ್ನ ಮಡದಿ, ನನ್ನ ಮಕ್ಕಳು, ನನ್ನ ಮನೆಯಲ್ಲಿರುವಂಥ ಸಾಕು ಪ್ರಾಣಿ, ನನ್ನ ನಾಯಿ, ಇದೆಲ್ಲವೂ ಕೂಡ ನನ್ನ ಅಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾರೆ. ನನ್ನ ಮೂಡನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಅವರಲ್ಲಿ ವಿಶ್ವಾಸ ಇತ್ತು, ನಮ್ಮ ಮನೆಯವರು ಮತ್ತೆ ಎದ್ದು ಬರ್ತಾರೆ, ಅವರು ಈಸ್ ನಾಟ್ ಸೋಲನ್ನು ಒಪ್ಕೊಳ್ಳುವಂಥ ವ್ಯಕ್ತಿ ಅಲ್ಲ ಅನ್ನೋದು ನನ್ನ ಮೇಲೆ ಅಗಾಧವಾದ ವಿಶ್ವಾಸ ಇದೆ. ನನ್ನ ಶಕ್ತಿ ಮೇಲೆ ನನಗಿಂತಲೂ ಜಾಸ್ತಿ ವಿಶ್ವಾಸ ಇದೆ. ತುಂಬ ಪ್ರೀತಿ ಮಾಡಿದ್ರು. ಎಲ್ಲೂ ನನಗೆ ಇರುಸುಮುರುಸಾಗೋ ರೀತಿಯಲ್ಲಿ ಅವರು ನಡ್ಕೊಂಡಿಲ್ಲ. ಅನ್ವಾಂಟೆಡ್ ಡಿಮಾಂಡ್ಸ್ಗಳನ್ನು ನನ್ನ ಮುಂದೆ ಇಟ್ಟಿಲ್ಲ. ನನಗೆ ಬೇಸರ ಆಗೋ ರೀತಿ ಒಂದು ದಿನ ಕೂಡ ಮನೆ ವಾತಾವರಣ ಇರಲಿಲ್ಲ. ಸೊ ದಟ್ ಐ ಆಮ್ ವೆರಿ ಬ್ಲೆಸ್ಡ್. ಆ ವಿಚಾರದಲ್ಲಿ ನೀವೇನಾದರೂ ಅದನ್ನು ನೀವು ಕೋಟಿಗೆ ಲೆಕ್ಕ ಹಾಕಿದರೆ ನಾನು ಮಲ್ಟಿ ಕ್ರೋರ್ಪತಿ. ಸಂಸಾರದ ವಿಚಾರಕ್ಕೆ ಬಂದುಬಿಟ್ರೆ ಮಲ್ಟಿ ಕ್ರೋರ್ಪತಿ. ಸಂಸಾರ ವಿಚಾರಕ್ಕೆ ಬಂದರೆ ಐ ಆಮ್ ವೆರಿ ವೆರಿ ಹ್ಯಾಪಿ. ಅಪ್ಪನ ಡೌನನ್ನು ನೋಡಿ ಮಕ್ಕಳು ಆ ಸಂದರ್ಭದಲ್ಲಿ ಹೇಗೆ ನಿಮಗೆ ಸಪೋರ್ಟಿವ್ ಆಗಿ ನಿಂತು? ಅದನ್ನು ಅವ್ರು ನನ್ನ ಮಕ್ಕಳಿಗೆ ನಾನು ಡೌನ್ ಆಗಿದ್ದೀನಿ ಅನ್ನೋದು ನನ್ನ ಮನೆಯವರು ತೋರಿಸಲಿಲ್ಲ. ನನ್ನ ಮಗ ಒಂದು ಒಳ್ಳೆ ಪ್ರತಿಷ್ಠಿತ ಕಾಲೇಜಲ್ಲಿ MBA ಮಾಡಿ ದೊಡ್ಡ ಒಂದು ಕಂಪನಿಯಲ್ಲಿ ಮಾರ್ಕೆಟಿಂಗ್, ಸೌತ್ ಇಂಡಿಯನ್ ಮಾರ್ಕೆಟಿಂಗ್ ಹೆಡ್ ಆಗಿ ಅವರು ಕೆಲಸ ಮಾಡ್ತಾಯಿದ್ರು. ಸ್ಟಾರ್ಟೆಡ್ ಅರ್ನಿಂಗ್. ನನ್ನ ಮಗಳು ಫಿಲ್ಮ್ ಕೋರ್ಸೆಲ್ಲ ಮುಗಿಸ್ಕೊಂಬಂದು MBA ಮಾಡ್ತಿದ್ದಾಳೆ, ಫೈನಲ್ ಇಯರ್ ಇದ್ದಾಳೆ. ನೆಕ್ಸ್ಟ್ ವರ್ಷದಿಂದ ಅವಳು ಕೂಡ, ನಾನು ಸಣ್ಣ ವಯಸ್ಸಲ್ಲೇ ಮದುವೆ ಆಗಿರೋ ಕಾರಣ ನನಗೆ ಆ ಸಣ್ಣ ಮಕ್ಕಳನ್ನ ಸಾಕುವಂಥ ಜವಾಬ್ದಾರಿ ಇರಲ್ಲ. ಮತ್ತು ಮಕ್ಕಳನ್ನ ನಾನು ಸಾಕಲಿಲ್ಲ, ನನ್ನ ಮನೆಯವರೇ ನೋಡಿಕೊಂಡ್ರು. ನನ್ನನ್ನು ಅವರಿಗೆ 2 ಮಕ್ಕಳಲ್ಲ 3 ಮಕ್ಕಳು ಅನ್ನೋ ರೀತಿಯಲ್ಲಿ ನಾನು ನೋಡ್ಕೊಂಡಿದ್ದಾರೆ. ಅಷ್ಟು ಪ್ಯಾಂಪರ್ ಮಾಡಿದ್ದಾರೆ. ನಾನು ಸ್ವಲ್ಪ ಪ್ಯಾಂಪರ್ಡ್ ಪರ್ಸನ್. ನನ್ನ ಮುದ್ದು ಮಾಡ್ತಾ ಇರಬೇಕು, ಅಥವಾ ನನ್ನನ್ನು ಹೊಗಳ್ತಾ ಇರಬೇಕು, ಅಥವಾ ನನಗೆ ಇಷ್ಟ ಇರಬೇಕು, ಇಲ್ಲಾಂದ್ರೆ ನನಗೆ ಆಗಲ್ಲ. ಆ ರೀತಿ ನಾನು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ ವಿಚಾರದಲ್ಲಿ ನಾನು ಒಂದು ನಿಮಿಷ, ಒಂದು ದಿವಸ ನನ್ನ ಬಿಟ್ಟು ಅವರಲ್ಲಿ ಹೋಗಲಿಲ್ಲ. ನನ್ನ ತಾಯಿ ನೋಡ್ಕೋಬೇಕು, ಆ ತಂಗಿ ಮನೆಗೆ ಹೋಗಬೇಕು, ಅಕ್ಕನ ಮನೆಗೆ ಹೋಗ್ಬೇಕು, ನೀವು ಬರ್ತೀರಾ, ನಾನು ಹೋಗ್ತೀನಿ.